ಮಗಳಿಂದಲೇ ತಾಯಿಯ ಹತ್ಯೆ ಪ್ರಕರಣ ಇತ್ತಲ್ಲ, ಅದಕ್ಕೊಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ವಿಚಾರಣೆಯ ವೇಳೆ ಅಪ್ರಾಪ್ತರ ಕೊಲೆ ರಹಸ್ಯ ಈಗ ಬಯಲಾಗಿದೆ. ಅಸಲಿಗೆ ತಾಯಿಯನ್ನ ಕೊಲೆ ಮಾಡುವ ಉದ್ದೇಶ ಇರಲಿಲ್ವಂತೆ. ಮಲ ತಂದೆಯನ್ನ ಕೊಲ್ಲೋಕೆ ಪ್ಲಾನ್ ಮಾಡಿತ್ತು ಈ ಗ್ಯಾಂಗ್, ಅಪ್ರಾಪ್ತರ ಗ್ಯಾಂಗ್. ಮೊದಲ ಪತಿ ಕುಡುಕ ಅಂತ ನೇತ್ರಾವತಿ ಗಂಡನಿಂದ ಅಂತರ ಕಾಯ್ದುಕೊಂಡಿರ್ತಾರೆ, ದೂರ ಇರ್ತಾರೆ. ಮತ್ತೊಬ್ಬನ ಜೊತೆಗೆ ಎರಡನೇ ಮದುವೆ ಆಗಿರ್ತಾರೆ ನೇತ್ರಾವತಿಯ ಮಲ ತಂದೆಗೆ ಈ ಅಪ್ರಾಪ್ತಿಯ ಲವ್ ಕಹಾನಿ ಗೊತ್ತಾಗುತ್ತೆ. ಒಂದು ಸಲ ಈ ಮನುಷ್ಯ ಅವರ ಮಗಳಿಗೆ ಅಂದ್ರೆ ಅಪ್ರಾಪ್ತಿಯ ಪ್ರೇಮ ವಿಚಾರ ಗೊತ್ತಾಗ್ತಾ ಇದ್ದಂತೆ ಆ ಹುಡುಗಿಗೆ ಮತ್ತು ಆಕೆಯ ಬಾಯ್ ಫ್ರೆಂಡ್ ಇಬ್ಬರಿಗೂ ವಾರ್ಡ್ ಮಾಡೋ ಕೆಲಸವನ್ನ ಮಾಡಿರ್ತಾರೆ. ಮತ್ತೊಂದ್ಸಲ ಸಿಗಾಕೊಂಡಿದ್ದಾರೆ. ವಾರ್ಡ್ ಮಾಡಿದ್ರು ಕೂಡ ಇಬ್ರು ದೂರ ಆಗಿರ್ಲಿಲ್ಲ. ಆಗ ಇಬ್ಬರಿಗೂ ಹೊಡೆದ್ಬಿಟ್ಟಿದ್ದಾರೆ. ಅಂದ್ರೆ ಮಗಳೇ ಆಗ್ತಾರಲ್ವಾ ಮಲ ತಂದೆ, ಬಟ್ ಸ್ಟಿಲ್ ಮಗಳಂತೆ ನೋಡ್ಕೊಂಡಿದ್ರು ಅಂತ ಕಾಣುತ್ತೆ. ಮತ್ತೊಂದ್ಸಲ ಸಿಗಾಕೊಂಡಾಗ ಹೊಡೆದಿದ್ದಾರೆ. ನಿಮ್ಮ ಅಮ್ಮನಿಗೆ ವಿಚಾರ ತಿಳಿಸ್ತೀನಿರು ಅಂತ ಹೇಳಿದ್ದಾರೆ. ಇಲ್ಲ, ಅಮ್ಮನಿಗೆ ವಿಚಾರ ಹೇಳಬೇಡಿ ಅಂತ ಆ ಹುಡುಗಿ ಗೋಗರ್ದಿದ್ದಾಳೆ. ಇದೇ ದ್ವೇಷಕ್ಕೆ ಮಲ ತಂದೆಗೆ ಬುದ್ಧಿ ಕಲಿಸೋಕೆ ಅಂತ ಮಗಳು ಮುಂದಾಗ್ತಾಳೆ. ಪ್ರಿಯಕರನ ಜೊತೆಗೆ ಮಗಳನ್ನ ಕಂಡು ತಾಯಿ ಕೂಡ ಗಲಾಟೆ ಮಾಡ್ತಾರೆ. ತಾಯಿ ಮೇಲೆ ಹಲ್ಲೆ ಮಾಡಿ ಟವಲ್ನಿಂದ ಬಿಗಿದು ಹತ್ಯೆಯನ್ನ ಮಾಡಿದ್ದಾರೆ. ತಾಯಿಯನ್ನ ಕೊಲೆ ಬಳಿಕ ಮಗಳು ಮತ್ತು ಪ್ರಿಯಕರ ಇಬ್ಬರು ಎಸ್ಕೇಪ್ ಆಗಿದ್ದಾರೆ. ಇಬ್ಬರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಲವ್ ಕಹಾನಿ ಗೊತ್ತಾಗಿದೆ, ಅದಕ್ಕೆ ಮನೆಯಲ್ಲಿ ಅಪೋಸ್ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಹೆತ್ತ ಅಮ್ಮನನ್ನ ಮತ್ತು ಮತ್ತೊಬ್ಬ ಭಾವಿ ಅತ್ತೆ ಆಗಬೇಕಾಗಿತ್ತು ಆ ಹುಡುಗನಿಗೆ, ಆಕೆಯನ್ನ ಕೊಂದು ಹಾಕಿದ್ದಾರೆ. ಕೊಂದು ಹಾಕಿರೋದು ಮಲ ತಂದೆಯನ್ನಲ್ಲ, ಮಲ ತಾಯಿಯನ್ನೂ ಅಲ್ಲ, ಸ್ವಂತ ಹೆತ್ತ ತಾಯಿಯನ್ನ. ವಿಚಾರ ಏನು ಅಂದರೆ, ಇವರ ಹೆಸರು ನೇತ್ರಾವತಿ. ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಕರುವಿಗೆ ನೀರು ಕುಡಿಸ್ತಾ ಇದ್ದಾರೆ. ಇವರು ತನ್ನ ಗಂಡ ಕುಡುಕ ಅಂದ್ಕೊಂಡು ಮೊದಲನೇ ಗಂಡನಿಂದ ಅಂತರ ಕಾಯ್ದುಕೊಂಡು ಎರಡನೇ ಮದುವೆ ಆಗ್ತಾರೆ. ಎರಡನೇ ಗಂಡ ಏನಿದ್ದಾರೆ, ಇವರ ಎರಡನೇ ಗಂಡ ಅಥವಾ ಇವರ ಮಗಳ ವಿಚಾರ ಪ್ರೇಮ ಕಹಾನಿ ಗೊತ್ತಾಗ್ತಾ ಇದ್ದಂತೆ ವಾರ್ನ್ ಮಾಡಿದ್ರಂತೆ. ಮುಂದುವರೆದ ಭಾಗ ಈ ಮೇಡಮ್ ಈಗ ಶವವಾಗಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ ಅಜಯ್ ನೀಡ್ತಾರೆ. ಅಜಯ್, ವಿಚಾರ ಬಹಳ ದುಃಖ ಮತ್ತು ಕೋಪ ತರಿಸುವಂತಹ ಸುದ್ದಿ. ಎಲ್ಲಿಗೆ ಬಂತು, ಹೆಂಗೆ ಗೊತ್ತಾಯಿತು, ಪೊಲೀಸರು ಹೇಗೆ ಟ್ರ್ಯಾಕ್ ಮಾಡಿದ್ರು, ಡೀಟೇಲ್ಸ್ ಏನು ಸಿಗ್ತಾ ಇದೆ? ಖಂಡಿತವಾಗ್ಲೂ ವಿಜಯ್, ಏನಂದ್ರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ವಿಚಾರಣೆ ಮಾಡ್ತಿರುವಂತ ಪೊಲೀಸರಿಗೂ ಕೂಡ ಗೊತ್ತಾಗಿರುವಂತದ್ದು, ಈ ನೇತ್ರಾವತಿ ಏನು ಸಾವನ್ನಪ್ಪಿದ್ದಾರೆ ಮತ್ತೆ ಕೊಲೆ ಆಗಿದ್ದಾರೆ, ಅವರನ್ನ ಕೊಲೆ ಮಾಡೋದಕ್ಕಿಂತ ಮುಂಚೆ ಅವರು ಪ್ಲಾನ್ ಮಾಡಿದ್ದು ನೇತ್ರಾವತಿ ಆ ಎರಡನೇ ಗಂಡನ ಕೊಲೆ ಮಾಡ್ಬೇಕು ಅಂತಾನು ಕೂಡ ಅವರು ಪ್ಲಾನ್ ಮಾಡಿದ್ರು. ಯಾಕಂದ್ರೆ ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದ ಅವನು ಈಕೆಯ ಒಂದು ಜೀವನದಲ್ಲಿ ಅಂತಾನು ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ಯಾರು ಆ ಬಾಲಕಿ ಇದ್ದಳ ಆಕೆಯ ಜೀವನದಲ್ಲಿ ಸಾಕಷ್ಟು ಅಂದ್ರೆ ಅಡಚಣೆ ಮಾಡ್ತಾ ಇದ್ದ ಅನ್ನೋ ಒಂದು ಆರೋಪ ಕೂಡ ಆತನ ಮೇಲೆ ಕೂಡ ಈಕೆ ಮಾಡಿರುವಂತದ್ದು. ಸೊ ಹೀಗಾಗಿ ಆತನಿಗೂ ಕೂಡ ಇವರು ಸ್ಕೆಚ್ ಹಾಕಿದ್ರು. ಆದ್ರೆ ಅವತ್ತಿನ ರಾತ್ರಿ ಬಂದಂತ ಸಂದರ್ಭದಲ್ಲಿ ಆತ ಇರ್ಲಿಲ್ಲ. ಸೊ ಹೀಗಾಗಿ ಆಗ ವಿರೋಧ ವ್ಯಕ್ತಪಡಿಸಿದಂತಹ ಅವರ ತಾಯಿ ನೇತ್ರಾವತಿ ಏನಿದ್ದಾಳೆ, ಆಕೆಯ ಮೇಲೆ ಕೂಡ ಇವರ ಒಂದು ಕಣ್ಣು ಬಿದ್ದಿತ್ತು. ತಕ್ಷಣ ಆಕೆಗೆ ಯಾವಾಗ ಅವಳು ವಿರೋಧವನ್ನ ವ್ಯಕ್ತಪಡಿಸ್ತಾಳೋ, ಯಾಕೆ ಇಷ್ಟೊತ್ತಲ್ಲಿ ನೀವು ಮನೆಗೆ ಬರ್ತೀರಾ, ಇಷ್ಟೊತ್ತಲ್ಲಿ ಯಾಕೆ ನಿಂತ್ಕೊಂಡೆ ಕೂತ್ಕೊಂಡು ಇಲ್ಲೆಲ್ಲ ಮಾತಾಡ್ತೀರಾ ಅಂತ ಕೂಡ ಅವ್ರು ಕೇಳಿದ್ದಾರೆ. ಅದನ್ನ ಇವರು ಎನ್ಕ್ಯಾಶ್ ಮಾಡ್ಕೊಂಡು ತಕ್ಷಣ ಅಲ್ಲೇ ಇದ್ದಂತ ಏನು ಟವಲ್ ಇಂದ ಅವರನ್ನ ಕುತ್ತಿಗೆಗೆ ಸುತ್ತಿ ಆನಂತರ ಕೊಲೆ ಮಾಡಿ ಆನಂತರ ನೇಣು ಹಾಕಿದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಸೊ ಹೀಗಾಗಿ ಇದು ಈ ಒಂದು ವಿಚಾರ ಈಗಾಗಲೇ ತನಿಖೆ ವೇಳೆ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಇನ್ನು ಆ ಪ್ರೇಯಸ ಹುಡುಗ ಇದ್ದಾನೆ, ಆತ ಪ್ರಿಯಕರ, ಅವನನ್ನು ಕೂಡ ಈಗಾಗಲೇ ವಿಚಾರಣೆ ಮಾಡ್ತಾರೆ. ಮತ್ತೆ ಆತನ ಜೊತೆಗೆ ಬಂದಿದ್ದಂತಹ ಕೆಲವೊಬ್ಬರನ್ನು ಕೂಡ ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡ್ತಿದ್ದಾರೆ. ಇನ್ನು ಅವರ ಪೋಷಕರಿಗೂ ಕೂಡ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಪೊಲೀಸರು. ಸದ್ಯ ಎಲ್ಲರನ್ನೂ ಕೂಡ ಈಗಾಗಲೇ ವಿಚಾರಣೆ ನಡೆಸಿ ಆನಂತರ ಅಂದ್ರೆ ಯಾವ ರೀತಿಯಾಗಿ ಮುಂದೆ ಕಾನೂನಿನ ಕ್ರಮ ತಗೋಬೇಕು ಆ ರೀತಿ ತಗೊಳ್ಳೋದಕ್ಕೂ ಕೂಡ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ವಿಚಾರಣೆ ವೇಳೆ ಗೊತ್ತಾಗಿರುವಂತದ್ದು ಇದು. ಯಾಕಂದ್ರೆ ಅವರು ಮೊದಲು ಸಾಯಿಸೋದಕ್ಕೆ ಮತ್ತೆ ಹಲ್ಲೆ ಮಾಡೋದಕ್ಕೆ ಅಂತ ಪ್ಲಾನ್ ಹಾಕಿದ್ದೆ ಬೇರೆ, ಅದ್ರಲ್ಲಿ ಆಗಿದ್ದೆ ಬೇರೆ ಅಂತ ಈಗ ತನಿಖೆ ವೇಳೆ ಗೊತ್ತಾಗಿದೆ ಅಂತಾನೆ ಹೇಳ್ಬೋದು ವಿದ್ಯಾ. ಓಕೆ, ಧನ್ಯವಾದ ಅಜ್ಜಿ ಡೀಟೇಲ್ಸ್ಗೆ.